ಬೆಂಗಳೂರಿನಲ್ಲಿ ಎರಡನೇ ದಿನವೂ ಕೂಡ ಎಸ್ಐಟಿ ತನಿಖಾ ತಂಡ ಶೋಧವನ್ನು ನಡೆಸ್ತಾ ಇದೆ. ವಿದ್ಯಾರಣ್ಯಪುರದಲ್ಲಿ ಲಾಡ್ಜ್ನಲ್ಲಿ ಎಸ್ಐಟಿ ಸ್ಥಳ ಮಹಜರು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯಲ್ಲಿರುವಂತಹ ಲಾಡ್ಜ್ ಇದು. ಬೆಂಗಳೂರಿನಲ್ಲಿ ಎರಡನೇ ದಿನವೂ ಕೂಡ ಎಸ್ಐಟಿ ತನಿಖಾ ತಂಡ ಶೋಧವನ್ನ ನಡೆಸ್ತಾ ಇದೆ. ವಿದ್ಯಾರಣ್ಯಪುರದ ಲಾಡ್ಜ್ನಲ್ಲಿ ಎಸ್ಐಟಿ ಸ್ಥಳ ಮಹಜರು. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯಲ್ಲಿರುವಂತಹ ಲಾಡ್ಜ್ ಇದು. ಈ ಒಂದು ಲಾಡ್ಜ್ನಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದಂತಹ ಹಿನ್ನೆಲೆ ಆರೋಪಿ ಚಿನ್ನಯ್ಯ ಸಮ್ಮುಖದಲ್ಲಿ ಎಸ್ಐಟಿ ಸ್ಥಳ ಮಹಜರು. ತಡರಾತ್ರಿಯಿಂದ ಲಾಡ್ಜ್ನಲ್ಲಿ ನಡೀತಿದೆ ಮಹಜರು. ಈ ಒಂದು ಲಾಡ್ಜ್ನಲ್ಲಿ ಹಲವರ ಜೊತೆಗೆ ಚಿನ್ನಯ್ಯ ಮೀಟಿಂಗ್. ಎಸ್ಪಿ ಸೈಮನ್ ಈ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇಷ್ಟು ದಿನ ಚಿನ್ನಯ್ಯ ಈ ಒಂದು ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು. ಯಾರ್ಯಾರ ಜೊತೆಗೆ ಬುರುಡೆ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು, ಚಿನ್ನಯ್ಯನ ಲಾಡ್ಜ್ ಬಿಲ್ ಪಾವತಿ ಮಾಡಿದ್ಯಾರು, ಹಿಂಗೆ ಹಲವು ಆಯಾಮಗಳಲ್ಲಿ ಲಾಡ್ಜ್ನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಲಾಡ್ಜ್ ಸಮೀಪದಲ್ಲೇ ಇದೆ ಮಟ್ಟಣ್ಣನ ಫ್ಲಾಟ್. ಹೀಗಾಗಿ ಗಿರೀಶ್ ಮಟ್ಟಣ್ಣನತ್ತ ತಿರುಗ್ತಾ ಇದೆ ಎಸ್ಐಟಿ ತನಿಖಾ ತಂಡದ ಚಿತ್ತ. ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡ ಒಬ್ರನ್ನೂ ಬಿಡಲ್ಲ. ಚಿನ್ನಯ್ಯನ್ ಯಾರು ಮುಟ್ಟಿದಾರೋ, ಆತನ ಜೊತೆಗಿದ್ದಾರಲ್ಲ ಯಾರು ಮುಟ್ಟಿದಾರೋ, ಮುಟ್ಟದವ್ರನ್ನೂ ಕೂಡ ಎಸ್ಐಟಿ ತನಿಖಾ ತಂಡ ಬಿಡ್ತಾ ಇಲ್ಲ. ಯಾಕಂದ್ರೆ ಎಸ್ಐಟಿ ತಂಡ ಅಪ್ಪ ಹೌದು ಇಲ್ಲ ಸರಿ ಆಗಿತ್ತೀನಿ, ಅಲ್ಲ ಆಗಿತ್ತೀನಿ ಅಂತ ಹೇಳಿ ಚಿನ್ನಯ್ಯ ತೋರಿಸಿದ ಕಡೆಯೆಲ್ಲ ಆಗದಿದೆ. ಚಿನ್ನಯ್ಯ ಯಾವ ರೀತಿಯಾಗಿ ಹೇಳಿದ್ನೋ ಆ ರೀತಿಯಾಗಿ ಎಸ್ಐಟಿ ತನಿಖಾ ತಂಡ ನಡ್ಕೊಂಡಿತ್ತು. ಹೆಣ ಸಿಗುತ್ತೆ, ಕಳೆ ಬರ ಸಿಗುತ್ತೆ ಅಂತ ಚಿನ್ನಯ್ಯನ ಅಸಲಿ ಮುಖ ಹೊರಗಡೆ ಬಂದ ಮೇಲೆ ಎಸ್ಐಟಿ ತನಿಖಾ ತಂಡ ಚಿನ್ನಯ್ಯನ ಮುಟ್ಟದವರಿಗೆ, ಮೀಟಿಂಗು ಮಾತುಕತೆ ಅಲ್ಲ, ಮುಟ್ಟದವರಿಗೂ ಕೂಡ ತನಿಖೆಯನ್ನ ಶುರು ಮಾಡಿಕೊಂಡಿದೆ. ಈಗ ಬೆಂಗಳೂರಿನಲ್ಲಿರುವಂತಹ ಒಂದು ಲಾಡ್ಜ್ ಇದೆ ಅಲ್ಲ, ಆ ಲಾಡ್ಜ್ಗೂ ಕೂಡ ಎಸ್ಐಟಿ ತನಿಖಾ ತಂಡ ಬಂದಿದೆ. ಆ ಲಾಡ್ಜ್ನಲ್ಲಿ ಏನ್ ಕೇಳಬಹುದು, ಒಂದು ಸಣ್ಣದಾಗಿ ಮಾತಾಡ್ಬೇಡ. ಲಾಡ್ಜಲ್ಲಿ ಯಾಕೆ ಉಳ್ಕೊಂಡಿದ್ದ, ಎಷ್ಟನೇ ದಿನ ಉಳ್ಕೊಂಡಿದ್ದ, ಯಾರ್ಯಾರ ಜೊತೆಗೆ ಮೀಟಿಂಗ್ ಮಾಡಿದ್ದ, ಯಾರು ಬಂದಿದ್ರು ಆ ಲಾಡ್ಜ್ಗೆ, ಯಾರು ಆ ಲಾಡ್ಜ್ನ ಬಿಲ್ ಪಾವತಿಯನ್ನ ಮಾಡಿದವರು, ಯಾಕಾಗಿ ಆ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದ, ಎಷ್ಟು ದಿನಗಳಿಂದ ಇತ್ತು ಅದು ಕೆಲಸ, ಮೀಟಿಂಗ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಬಿಲ್ ಎಲ್ಲದನ್ನು ಎಸ್ಐಟಿ ತನಿಖಾ ತಂಡ ತೆಗೆಯುತ್ತೆ. ಈಗ ಬಾಣ ಹೋಗಿ 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 ಎಲ್ಲಿ ತಗಲಾಕಂತ ಇದೆ ಗೊತ್ತಾ? ಬಾಣ ಹೋಗಿ ಮಟ್ಟಣ್ಣನವರ ಎದೆಯ ಹತ್ತಿರ ಬಂದಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಟ್ಟಣ್ಣನವರ ಸೈಟು ಅದೇ ಪಕ್ಕಕ್ಕೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಮಟ್ಟಣ್ಣನತ್ತ ಎಲ್ಲರ ಚಿತ್ತ. ಇದು ಮುಗಿಯೋದಲ್ಲ, ಮುಗಿಯುವಂತ ಕಥೆಯೇ ಅಲ್ಲ. ಯಾಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಎಸ್ಐಟಿ ತನಿಖಾ ತಂಡ ಸತ್ಯ ಶೋಧಕ್ಕೆ ಇಳಿದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಚಿನ್ನಯ್ಯ ಡೆಲ್ಲಿಗೂ ಹೋಗಿದ್ರು, ಬಾಂಬೆಗೆ ಹೋಗಿದ್ರು, ಸಿಂಗಾಪುರಕ್ಕೆ ಹೋಗಿದ್ರು, ಯಾಕೆ ಹೋಗಿದ್ರು, ಇದೆಲ್ಲ ವಿಚಾರಗಳನ್ನು ಕೂಡ ಹೊರಗೆ ತೆಗಿತಾ ಇರುವಂಥದ್ದು. ಇನ್ನು ಜಯಂತ್ ಶೆಟ್ಟಿ ಈ ಆಸಾಮಿ ಅಂತೂ ಮೊದಲು ಹೇಳಿರುವಂಥದ್ದು ಒಂದು, ಈಗ ಹೇಳ್ತಾ ಇರುವಂಥದ್ದು ಒಂದು. ನೀವು ತಿಮಾರೋಡಿಯ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ದಿನ ನೋಡಬೇಕಾಗಿತ್ತು. ಜಯಂತ್ ಶೆಟ್ಟಿ ಅವರು ಕೂಡ ಆ ಒಂದು ಸಂದರ್ಭದಲ್ಲಿದ್ರು. ಪೊಲೀಸರಿಗೆ ಧಿಕ್ಕಾರ ಅಂತ ಹೇಳಿ ಮಾತನಾಡ್ತಾ ಇದ್ರು. ಈಗ ಜಯಂತ್ ಶೆಟ್ಟಿ ಹತ್ರ ಬರಬೇಕಾದ್ರೆ ಎಸ್ಐಟಿ ತನಿಖಾ ತಂಡ ಸರ್ ಅದು ಸತ್ಯಶೋಧ ಕೆಲಸವನ್ನ ಮಾಡುವಂಥದ್ದು ಕೆಲಸ ಮಾಡ್ತಾ ಇದೆ. ಅದು ಹತ್ರ ಬಂದ ಮೇಲೆ ಈಗ ಹೌದು ನಾವೆಲ್ಲ ಸೇರಿ ಟ್ರಿಪ್ಗೆ ಹೋಗಿದ್ವಿ. ಯಾವ ಟ್ರಿಪ್ಗೆ? ದೆಹಲಿ ಟ್ರಿಪ್ಗೆ, ಪ್ರವಾಸಕ್ಕೆ. ತದಾದ ನಂತರ ವಯ 2 ಮಂಗಳೂರಿಗೆ ಹೋದ್ವಿ ಅನ್ನೋ ಸತ್ಯಗಳನ್ನೆಲ್ಲ ಹೊರಗೆ ಬಿಟ್ಟಿದ್ದಾರೆ. ಈಗ ಜಯಂತ್ ಶೆಟ್ಟಿ ಅವರ ಮನೆಯಲ್ಲಿ ಕೂಡ ಎಸ್ಐಟಿ ತನಿಖಾ ತಂಡ ಹೋಗಿ ಶೋಧ ಕಾರ್ಯವನ್ನು ನಡೆಸಿ ಹೆಂಡತಿ ಹತ್ರ ಕೇಳಿ ಎಷ್ಟು ದಿನ ಅಡಿಗೆ ಮಾಡಿ ಹಾಕಿದ್ದೆವ್ವ ಅಂತಲ್ಲ ಹೇಳಿ ಕೇಳ ಬಂದಿದ್ದಾರೆ. ಈಗ ಚಿನ್ನಯ್ಯನಿಗೆ ಅಸಲಿ ಸಂಕಷ್ಟ. ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಬಿಟ್ಬಿಟ್ರು, ಹೇಳಿದ ಕೆಲಸ ಮಾಡಿದ್ದೇನಷ್ಟೇ ಅಂತ ಈಗ ಚಿನ್ನಯ್ಯಗೆ ಹೋಗರಿತಾ ಇದ್ದ. ಆ ಟೀಮ್ನ ಮತ್ತೊಬ್ಬ ಸದಸ್ಯ ಆರೋಪಿ ಸಾಕ್ಷಿದಾರ 2 ಜಯಂತ್ ಶೆಟ್ಟಿ
ಆತನೂ ಕೂಡ ಈಗ ತಪ್ಪೊಪ್ಪಿಗೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಆದರೂ ಕೂಡ ಏನು ಯಾರ್ದು ದೌಲತ್ತೇನು ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.